ಹಾಯ್ ಗೈಸ್, ಗುಡ್ ಮಾರ್ನಿಂಗ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಸ್ಪೆಷಲ್ ಬ್ಲಾಗ್ ಏನು ಅಂತಂದರೆ ನನ್ನ ಗಂಡನ ಬರ್ಡೇ ಬ್ಲಾಗು. ರೆಡಿಯಾಗಿದ್ದೀನಿ, ತಲೆ ಬಸ್ಕೋಬೇಕು. ಅವ್ರು ಬೆಲ್ಟು ಆ ಮನೇಲಿ ಐತೆ ಅಂತಂದ್ಬಿಟ್ಟು ಬಟ್ಟೆ ತಗೊಂಡೋದ್ರೆ ಅಲ್ಲೇ ಹಾಕೋಬತ್ತೀನಿ ಅಂತಂದ್ಬಿಟ್ಟು ಹಾಕೊಂಡು ಬರೋತಂಗೆ ನಾನು ತಲೆ ಬಸ್ಕೊಂಡು ರೆಡಿಯಾಗಿರ್ಬೇಕು. ಇಲ್ಲ ಕ್ಯಾಕರಿಸಿ ಹೋಗಿಸ್ಕೊತೀನಿ. ಆಲ್ರೆಡಿ ಟೈಮ್ ಹೋಗ್ಬಿಟ್ಟೈತೆ 10 ಗಂಟೆ, 9:30. ನಂಜನಗೂಡಿಗೆ ಹೋಗ್ಬೇಕು, ಮದುವೆ ಐತೆ. ಮುಗಿಸ್ಕೊಂಡು ಬರಬೇಕಾದ್ರೆ ಟೆಂಪಲ್ಗೆ ಹೋಗಿದ್ದು ಬರೋಣ ಅಂತಂತ ಒದ್ದೆ ತಲೆ ಅದಕ್ಕೆ ಬಿಟ್ಟಿದ್ದೀನಿ ಅಲ್ಲಿ ಅಂತ. ಅವ್ರು ಸೀರೆ ಚೆನ್ನಾಗಿಲ್ಲ, ಚೇಂಜ್ ಮಾಡು ಅಂತಿದ್ದು. ನಾನು ಇವಾಗ ಹೊಸ ಸ್ಯಾರಿ ಟ್ರೆಡಿಷನಲ್ ಇವಾಗ ಅಂದರೆ ಅವ್ರಿಗೆ ಕಾಟನ್ ವೇರ್ ಇಷ್ಟ ಆಗಲ್ಲ. ಅವಳಿ ಏನೋ ಮುದುಕಿರ್ ಸೀರೆ ಥರ ಐತೆ, ಚೇಂಜ್ ಮಾಡುವುದು ಅಂದಿತ್ತು. ಇದೇ ಫ್ಯಾಷನ್ನು. ಟೀಚರ್ಸ್ಗಳು ವೇರ್ ಮಾಡ್ತಾರೆ ಈ ಥರ ಕಾಟನ್ ವೇರು. ಸಖತ್ತಾಗಿ ಕಾಣಿಸ್ತೈತೆ. ಚೇಂಜ್ ಮಾಡೋರು ಇದೇ ಹಾಕೊಳ್ಳೋದು ನಾನು ಅಂದ್ಬಿಟ್ಟು ಹಾಕೊಂಡೆ. ಒಂದು 5 ನಿಮಿಷ ಬಂದುಬಿಡ್ತಾನೆ, ತಲೆ ಬಚ್ಕೋಬೇಕು. ಇಲ್ಲಾಂತೆ ಬೈತೆ, ಟೈಮ್ ಹೋಗ್ಬಿಟ್ಟೈತೆ ಅಲ್ಲ. ಸೊ ಹಾಗಾಗಿ ರೆಡಿ ಆಯ್ತೀನಿ. ಹೆಂಗೆ ಕಾಣಿಸ್ತೈತೆ ಸೀರೆ ಕಮೆಂಟ್ ಮಾಡಿ ಆಯಿತಾ. ನಾನು ಹಿಂಗೆ ನಿಂತ್ಕೊಂಡು ಭಾಷಣ ಬಿಗಿತೀರಿ, ಗ್ಯಾರಂಟಿ ಉಗಿಸ್ಕೊತೀನಿ. ತಲೆ ಬಚ್ಕೊಬಿಡಿ. ಇವತ್ತು ಆಮೇಲೆ ನನ್ನ ಮಗಳಿಗೆ ಹುಷಾರಿಲ್ಲ ಪಾಪ. ಇವತ್ತು ಮದುವೆ ಇಲ್ಲ ನಂಜನಗೂಡಲ್ಲಿ ಅಂತಂದ್ರೆ ನಾವು ಹೋಗೋದನ್ನೇ ಕ್ಯಾನ್ಸಲ್ ಮಾಡಿಬಿಡ್ತಿದ್ವಿ ಟೆಂಪಲ್ಗೆ. ಸೊ ಹೋಗಲೇಬೇಕು, ಫ್ರೆಂಡ್ ಮದುವೆ. ಅವ್ಳು ಹುಷಾರಿಲ್ಲ, ಸ್ಕೂಲ್ಗೆ ಕಳಿಸಿಲ್ಲ, ಮನೇಲೇ ಇರಿಸ್ಬಿಟ್ಟಿದ್ದೀನಿ. ಇವತ್ತು ರೆಸ್ಟ್ ಮಾಡ್ತಾಳೆ. ಸಿರಪ್ ತಂದು ಹಾಕ್ತು ಇವಾಗ. ಅಷ್ಟಕ್ಕೆ ಪ್ರತಿನೂ ರೆಡಿಯಾಗಿ ಬಂದ. ಮತ್ತು ಇಬ್ಬರು ಸ್ಟಾರ್ಟ್ ಮಾಡಿದ್ವಿ ಹೊರಡೋಕ್ಕೆ. ಅಲ್ಲಿ ಎಲ್ಲ ಮಳೆ ಬರೋಂಗಿತ್ತು, ಬಟ್ ಸದ್ಯ ಕ್ಲೈಮೇಟ್ ಮಾತ್ರ ಫುಲ್ಲು ವೆದರ್ ಮಾತ್ರ ಸಖತ್ತಾಗಿತ್ತು. ಯಾಕಂತಂದರೆ ಹೆವಿ ಬಿಸಿಲಾಗಿರೋ ನಾವು ಲಾಂಗ್ ಜರ್ನಿಯಲ್ಲಿ ಹೋಗ್ತಿದ್ದು ಹೋಗೋಕ್ಕಾಯ್ತಿಲ್ಲ. ಫುಲ್ಲು ಸಂಜೆ ತನಕ ನಾವು ರಿಟರ್ನ್ ಬರೋ ತನಕ ಕ್ಲೈಮೇಟ್ ಹಿಂಗೆ ಇತ್ತು. ತಣ್ಣಗೆ ಆರಾಮಾಗಿ ಹೋಗಿ ಬಂದು ಮಳೆ ಬರುತ್ತೇನೋ ಅಂದ್ಕೊಂಡ್ವಿ. ಸದ್ಯ ಬರೋ ತನಕ ಮಳೆ ಬರಲಿಲ್ಲ, ಬರೋಂಗಿತ್ತು ಬಟ್ ಬರಲಿಲ್ಲ. ಫಸ್ಟೇ ದೇವಸ್ಥಾನದ ಹತ್ರ ಬಂದ್ವಿ, ಆಮೇಲೆ ಮದುವೆಗೆ ಹೋಗೋಣ ಅಂದ್ಬಿಟ್ಟು. ಮೇಕಪ್ ರಜಾ ಚೆನ್ನಾಗಿದ್ರಿ ನಡ್ರಿ ಬಸ್ಸು. ಬರ್ಡೇ ಬಾಯ್ ಚಪ್ಪಲಿ. ಗಾಡಿ ತಪ್ಪನೆ ಬಿಡ್ಬೇಕು, ಅಲ್ಲಿ ಚಪ್ಪಲಿ ಬಿಡಬೇಕು ಅಂತ ಮರ್ತೆ ಹೋಯ್ತು ನನಗೆ. ನನಗೂ ನಂಗೆ ಮುಖ ಜುಮ್ ಅಂತದ ಕಣ್ಬಿಟ್ಟು, ಮುಖ ಜುಮ್ ಅಂತ ಅದ. ಏನಂದ್ರೆ ಕೈ ಸ್ಟೇರಿಂಗ್ ಆವಾಗಿಂದ ಕಂಟಿನ್ಯೂ ಹಿಡ್ಕೊಂಡಿದ್ದಿಲ್ಲ, ಅದಕ್ಕೆ ನಾವು ಯಾವಾಗಲೂ ಗಾಡಿನ ದೇವಸ್ಥಾನದ ಬ್ಯಾಕ್ ಸೈಡಲ್ಲಿ ನಿಲ್ಸೋದು. ಯಾಕಂತಂದರೆ ಫ್ರಂಟಿಂದ ಬರೋದೆಲ್ಲ ರೇರ್, ಅಪರೂಪ. ಬ್ಯಾಕ್ ಸೈಡೇ ಗಾಡಿ ನಿಲ್ಲಿಸ್ಬಿಟ್ಟು ಗಾಡಿ ಪಾರ್ಕ್ ಮಾಡಿಬಿಟ್ಟು ಹೋಗೋದು. ಬಸ್ಸಲ್ಲಿ ಬರೋರು ಮಾತ್ರ ಫ್ರಂಟಿಂದ ಬರ್ತಾರೆ, ಗಾಡಿಯಿಂದ ಬರೋರು ಬ್ಯಾಕ್ ಸೈಡೇ ಬರೋದು. ತೇರುಗಳೆಲ್ಲ ಕ್ಲೋಸ್ ಮಾಡಿಬಿಟ್ಟವ್ರೆ. ಪ್ರತು ಇಲ್ಲಿ, ಪ್ರತು ಇಲ್ಲಿಂದ ಸ್ವಲ್ಪ ತುಣ್ಣ ಕುಡಿ. ನಾನು ಹೋಗ್ಬೇಕಾದ್ರೆ ಮರ್ತ್ಕೊಂಡು ಹೇರ್ ಪಿನ್ ತಗೊಂಡೋಗಿರಲಿಲ್ಲ. ಅದಕ್ಕೆ ಸೇಫ್ಟಿ ಪಿನ್ ಹಾಕ್ಬಿಟ್ಟು ಹೂ ಮುಡ್ಸ್ಕೊತಿದ್ದೆ. ಹಂಗೂ ಲೆಂತ್ ತಗೋಯ್ತು. ಸ್ವಲ್ಪ ತಗೋ ಅಂತಂದರೆ ಅವನು ನನ್ನ ಜೊಟ್ಟು ಎಷ್ಟೈತೆ ಅಷ್ಟುದ್ದನೇ ತಗೊಬಿಟ್ಟವನೆ. ಕಷ್ಟಪಟ್ಟು ಮುಡ್ಸ್ಕೊಂಡೆ. ನನಗೂ ಯಾಕೆ ಅಂದರೆ ಚಳಿಯಲ್ಲಿ ಒಪ್ಪಿತು, ಅದರಿಂದ ನಮ್ಮ ಕೈ ಕಾಲೆಲ್ಲ ಜುಮ್ ಇಟ್ಕೊಬಿಟ್ಟು. ಇಲ್ಲಿ ಲೈನಲ್ಲಿ ಕ್ಯೂ ಸಿಸ್ಟಮ್ ಹೋಗ್ಬೇಕು ಒಳಗಡೆ. ಏನಪ್ಪ ಏನು ಇವತ್ತು ಫಸ್ಟ್ ನಾವು ಎಂಟ್ರೆನ್ಸಿಂದ ಬರ್ತೀನಿ ತಾನೆ. ಇವತ್ತು ಅಲ್ಲಿ ಏನೋ ವಿಶೇಷ ಪೂಜೆ ಇತ್ತಂತೆ. ಫುಲ್ ಎಲ್ಲ ಡೆಕೋರೇಷನ್ ಎಲ್ಲ ಮಾಡಿದ್ರು. ಮೊದಲು ಲಾಸ್ಟ್ ಟೈಮಲ್ಲಿ ಬಂದಿದ್ದಾಗ ಇದೆಲ್ಲ ಇರಲಿಲ್ಲ, ಈ ಸರಿ ಹಾಕಿದ್ರು. ಮತ್ತು ಇಲ್ಲಿ ಮ್ಯೂಸಿಕ್ ಹಾಕ್ಬಿಟ್ಟಿದ್ರು, ಅದಕ್ಕೆ ವಾಯ್ಸ್ ಓವರ್ ಕೊಡ್ತಾಯಿದ್ದೀನಿ. ಇಲ್ಲ ಒಳಗಡೆನೇ ಸಾಂಗ್ ಹಾಕ್ಬಿಟ್ಟಿದ್ರು ಇಲ್ಲೇ. ಮತ್ತು ಇದು ನಮ್ಮ ಮನೆ ದೇವರು ಕೂಡ. ವರ್ಷಕ್ಕೆ ಒಂದು 2-3 ಸಲಿನಾರು ಆಗ್ಬಿಡುತ್ತೆ ನಾವು ಬರೋದು. 2-3 ಸರಿ ಬಂದು ಹೋಗಿರ್ತೀವಿ. ಉದ್ದಕ್ಕೂ ಅಲ್ಲಿ ದೇವ್ರುಗಳ ವಿಗ್ರಹ ಇತ್ತು. ಮತ್ತು ಅದರದ್ದು ನೇಮ್ಸ್ ಎಲ್ಲ ಹಾಕಿದ್ರು, ಅಲ್ಲಿ ಬೋರ್ಡ್ ಮಾಡಿ ಮೆನ್ಷನ್ ಮಾಡಿದರು. ಅಲ್ಲಿ ಸಾಂಗ್ ಹಾಕಿದ್ದಾರೆ, ಅದಕ್ಕೆ ಏನು ವಾಯ್ಸ್ ಓವರ್ ಕೊಡ್ತಾ ಇರೋದು. ಆಮೇಲೆ ಸ್ವಲ್ಪ ರಶ್ಶು ಇತ್ತು ದೇವಸ್ಥಾನ ಇವತ್ತು.
ನಾವು ಇಲ್ಲಿ ಕ್ಯೂ ಅಲ್ಲಿ ನಿಂತ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ. ಪಾಪ ನನ್ನ ಗಂಡಂಗೆ ಅವ್ನ ಫೋನಲ್ಲಿ ಬಂದಿರೋ ಮೆಸೇಜ್ಗಳಿಗೆ ರಿಪ್ಲೈ ಹೆಂಗೆ ಕೊಡಲಿ ಅಂತ ಯೋಚನೆ ಮಾಡ್ತಾ ಇದ್ದ. ಮ್ಯಾಕ್ಸಿಮಮ್ಮು 1,500 ಹತ್ತತ್ರ ಕಮೆಂಟ್ ಬಂದಿತ್ತಂತೆ ವಾಟ್ಸಪ್ಪಲ್ಲಿ ಮೆಸೇಜು, ಮತ್ತು ಇನ್ಸ್ಟಾ FB ಎಲ್ಲ ಅದ್ರಲ್ಲಿ ಬಿಟ್ಟು ವಾಟ್ಸಪ್ಪಲ್ಲಿ ಅಷ್ಟು ಬಂದಿತ್ತಂತೆ. ಅದಕ್ಕೆ ಡೇ ಯಾರಿಗೆ ರಿಪ್ಲೈ ಕೊಡಲೇಡ, ಇಷ್ಟೊಂದು ಮೆಸೇಜ್ ಬೆಳಗಾನ ಮತ್ತು ಏನೋ ರಿಪ್ಲೈ ಕೊಡ್ತಾ ಕೂತ್ಕೊಂಡ್ರು ಮುಗಿಯಲ್ವಲ್ಲ ನನಗೆ ಅಂತ ನಗ್ತಿದ್ದ. ಅದಕ್ಕೆ ಬಿಡಪ್ಪ, ನನಗೆ ಬಂದಿರೋ ಮೆಸೇಜ್ಗಳು ಕೊಡೋಕ್ಕೆ ನನಗೆ ಟೈಮ್ ಇಲ್ಲ, ಅಷ್ಟೊಂದಕ್ಕೆ ಹೆಂಗೆ ರಿಪ್ಲೈ ಕೊಡ್ತೆ. ಒಟ್ಟಿಗೆ ನೈಟು ಥ್ಯಾಂಕ್ ಯು ಸೋ ಮಚ್ ಅಂತ ಒಟ್ಟಿಗೆ ಸ್ಟೇಟಸ್ಗೆ ಹಾಕ್ಬಿಡು ಎಲ್ರಿಗೂ ಸೇರಿಸಿ, ಸಿಂಗಲ್ ಮೆಸೇಜ್ ಮಾಡೋಕ್ಕೆ ನಿಮಗೆ ಟೈಮ್ ಆಗಲ್ಲ ಅಂತಿದೆ ಪಾಪ. ಆದರೂ ಆದಷ್ಟು ಎಲ್ಲ ಮೆಸೇಜ್ಗಳಿಗೆಲ್ಲ ಕವರ್ ಮಾಡಿದ್ದಾರೆ ರಿಪ್ಲೈ ಕೊಟ್ಟು ಪಾಪ. ದೇವಸ್ಥಾನದೊಳಗಡೆ ಫೋನ್ ಅಲೋ ಇಲ್ಲ, ಅಲ್ಲಿ ವಿಡಿಯೋ ಮತ್ತು ಫೋಟೋ ತೆಗಿಯಂಗಿಲ್ಲ. ನಾವು ಸ್ಟಾರ್ಟಿಂಗ್ ಆ ಕಡೆಯಿಂದ ಹೋದ್ವಲ್ಲ, ಆ ಕಡೆಯಿಂದ ಎಂಟ್ರಿ, ಈ ಕಡೆಯಿಂದ ವಾಪಸ್ ಎಕ್ಸಿಟು. ದೇವಸ್ಥಾನ ಫುಲ್ ಒಂದು ರೌಂಡು ಬರ್ತೀವಿ ದೇವ್ರ ದರ್ಶನ ಮಾಡಿಕೊಂಡು. ಗಂಡ ಆಲ್ರೆಡಿ ರನ್ನಿಂಗಲ್ಲಿ ಮದುವೆಗೆ ಲೇಟ್ ಆಗ್ಬಿಡುತ್ತೆ. ಅದಕ್ಕೆ ಅಲ್ಲಿ ಯಾರೋ ಫೋಟೋ ತಗೊಡಿ ಅಂತ ಕೊಟ್ಟರು, ಅದಕ್ಕೆ ಅವರು ಫೋಟೋ ಶೂಟ್ ಮಾಡಿ ಕೊಡ್ತಾವ್ರೆ. ಫೋಟೋಗ್ರಾಫರ್ ಮಾಡಿಸ್ಬಿಡ್ಬೇಕು ಇನ್ನು. ನಾವು ಸ್ವಲ್ಪ ಫೋಟೋಸ್ ತಗೊಂಡು ಇಬ್ರು ಒಟ್ಟಿಗೆ ಡೈರೆಕ್ಟ್ ಮದುವೆ ಚೌಟ್ರಿಗೆ ಬಂದ್ವಿ. ಬಂದ ತಕ್ಷಣ ಊಟಕ್ಕೆ ಹೋಗ್ಬೇಕಂತಂದರೆ ನಾವೇ ಲಾಸ್ಟ್ ಬಂತಿ ಅಂತ ಅನ್ಸುತ್ತೆ, ಎಲ್ಲ ಖಾಲಿ ಆಗಿತ್ತು, ಏನೋ ಕ್ಲೋಸಿಂಗ್ ಟೈಮಲ್ಲಿ ಹೋಗಿದ್ವಿ. ಅದಕ್ಕೆ ಡೈರೆಕ್ಟ್ ಫಸ್ಟ್ ಊಟಕ್ಕೆ ಹೋಗಿ ಆಮೇಲೆ ರಿಸೆಪ್ಷನ್ಗೆ ಹೋದ್ವಿ. ಇವರು ಇಲ್ಲಿ ಯಾರನ್ನೋ ಅವ್ರ ಫ್ರೆಂಡ್ ನೋಡಿದ್ರಂತೆ ಅಲ್ಲಿ ಹಿಂದ್ಗಡೆ, ಅದಕ್ಕೆ ಅವ್ರಿಗೆ ಕಾಲ್ ಮಾಡ್ತಾರೆ. ನಾನು ಯಾವಳಿಗೆ ಕಾಲ್ ಮಾಡ್ತಾ ಇದೆಯಾ ಅಂತ ರೇಗಿಸ್ತಾ ಇದ್ದೆ. ಊಟ ಮಾಡಿಕೊಂಡು ಡೈರೆಕ್ಟ್ ರಿಸೆಪ್ಷನ್ ಹಾಲಿಗೆ ಹೋಗಿ ಹುಡುಗಿಗೆ ವಿಶ್ ಮಾಡಿ, ಮತ್ತು ಇಲ್ಲಿ ರಾಯರ ಮಠ ಇತ್ತು ದೇವಸ್ಥಾನ ಪಕ್ಕದಲ್ಲೇ. ಫಸ್ಟು ಟೈಮು ಇಲ್ಲಿ ಬಂದಿದ್ದೆ ನಾವು, ಯಾಕಂತಂದರೆ ಎಷ್ಟು ಸರಿ ನಂಜನಗೂಡು ಬಂದಿದ್ವಿ ಗೊತ್ತಾ, ಆದರೆ ಒಂದು ಸಲಿನೂ ರಾಯರ ಮಠಕ್ಕೆ ಬಂದೇ ಇರಲಿಲ್ಲ. ದೇವಸ್ಥಾನದಿಂದ 1-2 ನಿಮಿಷ ಅಷ್ಟೇ, ಅಲ್ಲಿ ಪಕ್ಕದಲ್ಲೇ ಇತ್ತು, ಹೋಗಿ ಬರೋಣ ಅಂದ್ಬಿಟ್ಟು ಬಂದ್ವಿ. ರಾಯರ ಮಠದಿಂದ ದರ್ಶನ ಪಡ್ಕೊಂಡು ಇಲ್ಲಿ ಬಂದ್ವಿ, ಮನೆಗೆ ಹೊರಟ್ವಿ. ಇದು ಫ್ರಂಟಿಂದ ದೇವಸ್ಥಾನ ವಿಂಗ್ ಕಾಣುತ್ತೆ, ಯಾಕಂದರೆ ಹೋಗ್ಬೇಕಾದ್ರೆ ನಾವು ಬ್ಯಾಕ್ ಸೈಡಿಂದ ಅಲ್ವಾ ಗಾಡಿ ಪಾರ್ಕ್ ಮಾಡಿದ್ದು, ಬರಬೇಕಾದ್ರೆ ಫ್ರಂಟಿಂದ ಬಂದ್ವಿ, ಅಲ್ಲಿಂದ ಈ ಥರ ಕಾಣುತ್ತೆ.
ಸದ್ಯ ಬರಬೇಕಾದ್ರೂ ಕೂಡ ಮೋಡ ಇತ್ತು. ನಾವೆಲ್ಲಿ ಮಳೆ ಬರುತ್ತೋ ಸಿಗಾಕಬೇಕಾಯ್ತು ಅನ್ಕೊಂಡು ಮನೆಗೆ ಹೋಗ್ಬೇಕಾಯ್ತು ಅನ್ಕೊಂಡು. ಬಟ್ ಆದರೆ ಮನೆಗೆ ಬರೋ ತನಕ ಮಳೆ ಏನು ಬರಲಿಲ್ಲ. ಬಟ್ ಆದರೆ ಕೋಲ್ಡ್ ಕ್ಲೈಮೇಟ್ ಇರೋದ್ರಿಂದ ನನಗೆ ನೋಡಿ ವಾಯ್ಸ್ ಓವರ್ ಕೊಡ್ತಿದ್ದೀನಿ. ಇವಾಗಲೇ ಸ್ವಲ್ಪ ವಾಯ್ಸ್ ಖರಾಬ್ ಆಗಿಬಿಟ್ಟೈತೆ. ಯಾಕಂತಂದರೆ ಸ್ವಲ್ಪ ಕೋಲ್ಡ್ ಇತ್ತಲ್ಲ ಕ್ಲೈಮೇಟು, ಅದರಿಂದ ಅಲ್ಲಿ ಎಲ್ಲ ನೀರಿಂದು ವೀವೆಲ್ಲ ಸಖತ್ತಾಗಿತ್ತು. ಮಾತ್ರ ಪೀಸ್ಫುಲ್ಲಾಗಿತ್ತು. ಬರಬೇಕಾದ್ರೆ ಹೋಗ್ಬೇಕಾದ್ರೆ ಸೈಲೆನ್ಸ್, ಹ್ಯಾಪಿ ಜರ್ನಿ, ಜಾಲಿ ಜಾಲಿ ಮೂಡ್. ಬಟ್ ಆದರೆ ನನ್ನ ಮಗಳಿಗೆ ಹುಷಾರಿಲ್ಲ ಅನ್ನೋದೊಂದು ಬೇಜಾರಿತ್ತು ಅಷ್ಟೇ. ಜಸ್ಟ್ ಮನೆಗೆ ಬಂದು ಈಗ ಅಲ್ಕೊಂದು ವಾಚಾಗಿದ್ದ ನಾನು. ಜ್ವರ ಹೊಂಟಾಗದ ಕಣ್ಮದ್ದು. ಸೂಪರು ಮಾಮಿ ತಪ್ಪ ಒಳ್ಳೇದಾಗ್ಲಿಕ್ಕಪ್ಪ ನನ್ನ ಬಂಗಾರಿಗೆ ಅಂತ ಕೇಳ್ಕೊಬಂದು. ಅದಕ್ಕೆ ಜ್ವರ ಹೊಂಟಾಗದ. ಏನಕ್ಕಂದ ಕೇಕು ಈಗ ಬತ್ತಾದ ದಾರಿಲಿ ಪಪ್ಪ ಅದೆಲ್ಲ ಬತ್ತಿನ 5 ನಿಮಿಷ ಮುಟ್ಟೋಯ್ತು. ಪಪ್ಪಂಗೆ ಹೇಳಿಲ್ಲ ಕೇಕು, ಸರ್ಪ್ರೈಸ್ ಕೇಕು ಬಂದ ತಕ್ಷಣ ಹ್ಯಾಪಿ ಬರ್ಡೇ ಏನಕ್ಕಂದ ಹೋಗೋದು. ಏನಕ್ಕಂದ ಡಬ್ಬದಲ್ಲಿ ಯಾವ ಡಬ್ಬನ ಪಾಪು ಅಲ್ಲಿ ಎಲ್ಲೇಕಂದ ತೋರಿಸ್ತಾರೆ. ಯಾವ ಡಬ್ಬೆ ಕೇಕ್ ಈಗ ತಗೊಬತ್ತಲ್ಲಿ ಹೇಳಿ ಬೊಕ್ಕದ ಪಪ್ಪಂಗೆ ನೀನು ಕೇಕ್ ಕಟ್ ಮಾಡ್ಬಿಡಾಯ್ತಾ. ಅಷ್ಟು ಇವಾಗ ಮದುವೆಯಿಂದ ಬಂದೆ. ಬೇಗ ಬಂದ್ಬಿಟ್ಟು ನಾನು ಬಂಗಾರಿಗೋಸ್ಕರ 2:15 ಬಂದ್ಬಿಟ್ನು. ಜ್ವರ ವಾಸಿ ಬಿಟ್ಟದಕ್ಕಪ್ಪ. ಸದ್ಯ ಟಾನಿಕ್ ಹಾಕ್ಬಿಟ್ಟು ಹೇಳ್ಕೊಂಡು ಬಂಗಾರ ಊಟ ಮಾಡಿದೆ ಮಾಡಿಲ್ವಾ ಬೆಳಿಗ್ಗೆ ಒಂಚೂರು ಬಾತ್ ತಿಂದಿದ್ದೀಯಾ? ಇದು ಅಲ್ಲಿ ಮದುವೆ ಮನೇಲಿ ಕೊಟ್ಟರು ಅದು ಇದು ಗ್ಲಾಸ್ ಕಂಟೈನರ್. ಅಲ್ಲಿ ಮದುವೆ ಮನೇಲಿ ಊಟ ಮಾಡ್ತೀನಲ್ಲ, ಹಿಡ್ಕೊ ತೆಗಿತೀನಿ. 2 ಕೈಲಿ ಹಿಡ್ಕೊ ಮಗಳ. ಹಂಗೆ ಕ್ಯಾಫು ಚೆನ್ನಾಗಿದ್ದ. ಇನ್ನೊಂದ್ಸತಿ ಟಾನಿಕ್ ಕುಡ್ಕೊಬಿಡು ಕೇಕ್ ತಿನ್ಕೊಂಡು ಈಗ, ಸರಿನಾ? ಪಪ್ಪ ಅಲ್ಲಿ ಗಾಡಿನ ಅಂಗಡಿದವ ನಾವು ಪಪ್ಪಂಗೆ ಕೇಕ್ ಥರ ಗೊತ್ತಾಗ್ಬಿಡುತ್ತಲ್ಲ, ಅದಕ್ಕೆ ಪಪ್ಪಂಗೆ ಸರ್ಪ್ರೈಸ್ ಮಾಡೋ ಅಂದ್ಬಿಟ್ಟು ಪಪ್ಪಂಗೆ ಹೇಳಿಲ್ಲ. ಪಪ್ಪನ 5 ನಿಮಿಷ ಬಿಟ್ಕೊಂಡು ಮನೆಗೆ ಬಾ ಅಂತ ಹೇಳಿದೆ. ಅಲ್ಲಿ ನನ್ನ ಫ್ರೆಂಡ್ ಒಬ್ರು ಕೇಕ್ ಮಾಡಿ ಅಲ್ಲಿ ಮಡ್ಗರ. ಈಗ ಹೋಗಿ ಎತ್ಕೊಂಡು ಮನೆಗೆ ಬಂದ್ಬಿಡೋದು. ಪಪ್ಪ ಬಂದ ತಕ್ಷಣ ವಾವ್ ಏನಿದೆ ಕೇಕ್ ಅಂದ್ಬಿಡುತ್ತೆ. ಪಪ್ಪ ಸರ್ಪ್ರೈಸ್ ಪಪ್ಪ ಅಂದ್ಬಿಡು. ನನ್ನ ಯಾವ ಕವರ್ ರಜಾ? ಕವರು ಅಂತ ಇದೆ. ಯಾವ ಕವರ್ ಹೇಳಿ? ತಿಂಡಿ ನಾನೇ ತರಲಿಲ್ಲ, ನಿಂಗೆ ಜ್ವರ ಅಲ್ವಾ, ಅದಕ್ಕೋಸ್ಕರನೇ ಕೇಕ್ ತರಿಸ್ತಿರೋದು. ನನಗೆ ಪಪ್ಪಂಗೆ ಕೇಕ್ ಕಟ್ ಮಾಡ್ತಿರ್ಲಿಲ್ಲ ಪಪ್ಪ, ನಿನಗೋಸ್ಕರ ಕೇಕ್ ತರಿಸಿರೋದು. ಈಗ ನೀನು ಕಟ್ ಮಾಡಲಿ ಅಂತ ನೀನೇ ಕಟ್ ಮಾಡ್ಬಿಟ್ಟು ಹ್ಯಾಪಿ ಬರ್ಡೇ ಪಪ್ಪ, ಹ್ಯಾಪಿ ಬರ್ಡೇ ಪಪ್ಪ, ಹ್ಯಾಪಿ ಬರ್ಡೇ ಪಾಪ 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 ಅಂದ್ಬಿಡಾಯ್ತಾ. ಕಣ್ಣೆ ಕಾಣುತ್ತಾ, ಮಕ್ಕ ಎಲ್ಲ ಕಿಲ್ಲೆಲ್ಲ ಬತ್ತೋಗದ, ಬರೀ ಕಣ್ಣೆ ಕಾಣ್ತಾ ಇದ್ದ ಬಂಗಾರಿಗೆ. ಬೆಳಿಗ್ಗೆ ಅಮ್ಮ ಹೋಗಿತ್ತಲ್ಲ, ನಾ ಬರಗಂಟೆ ಏನು ಮಾಡ್ತಿದ್ದೆ ಬಂಗಾರ? ಇರುಳೆಲ್ಲ ಕಾಣುವ ಓನ ಬಂಗಾರ. ಜ್ವರ ಉಂಟಾಗದಕ್ಕಪ್ಪ. ಊಟ ಮಾಡ್ಕೊಬಿಟ್ರೆ ನೀನು ಸ್ವಲ್ಪ ಯಾರು ತಿನ್ನಬೇಕು? ಡೈರಿ ಮಿಲ್ಕ್ ಬೇಟಾ. ಡೈರಿ ಮಿಲ್ಕ್ ಬತ್ತಾನೆ ಈಗ ನೋಡು. ಫೋನ್ನೇ ಬುಕ್ ಮಾಡ್ಬಿಟ್ಟು ಡೈರಿ ಮಿಲ್ಕ್. ಈಗ ಡೈರಿ ಮಿಲ್ಕು ಕೇಕಿನ ಜೊತೆಗೆ ಡೈರಿ ಮಿಲ್ಕು ಬಂದ್ಬಿಡುತ್ತೆ. ಈಗ ಹೆಂಗೆ ಬಂಗಾರಿಗೂ ಡೈರಿ ಮಿಲ್ಕ್ ಅನ್ಕೊಂಡೆ. ಇನ್ನು ಬತ್ತಾದ ನಡ್ಕೊಂಡು ಬರ್ಬೇಕಲ್ಲ ಡೈರಿ ಮಿಲ್ಕು. ನಡ್ಕೊಂಡು ಬರ್ತದೆ. ನನ್ನ ಮಗಳು ಪಪ್ಪಂಗೆ ಫೋನ್ ಮಾಡಿ, ಪಪ್ಪ ಕೇಕ್ ಕಟ್ ಮಾಡಿ ಬನ್ನಿ ಪಪ್ಪ, ಮುಖದಕ್ಕ ಬನ್ನಿ ಪಪ್ಪ ಅಂತ ಫೋನ್ ಮಾಡಿ ಕರೆದಾಯ್ತು ಬಂಗಾರಿ. ನನ್ನ ಮಗಳೇ ನನ್ನ ಬರ್ಡೇ ಕಟ್ ಮಾಡೋದು, ಅವ್ರ ಪಪ್ಪನ ಬರ್ಡೇ ಎಲ್ಲ ಬರ್ಡೆಗೂ ಉಳೆ ಕಟ್ ಮಾಡೋದು, ಅವ್ರ ಬರ್ಡೆಗೂ ಅವಳೆ ಕಟ್ ಮಾಡೋದು. ವರ್ಷಕ್ಕೆ 3 ಕೇಕ್ ಕಟ್ ಮಾಡ್ತಾಳೆ ಕಳ್ಳಿ ಅಲ್ಲ ಮಗನೇ. ಅಲ್ಲ ಬಂಗಾರ, ಇವತ್ತು ಕೇಕೆಲ್ಲ ಕಟ್ ಮಾಡೋದು ಇಷ್ಟ ಆಗಲ್ಲ ನನಗೆ. ಬಟ್ ಆದರೆ ನಾನು 1 ವರ್ಷನೂ ಮಿಸ್ ಮಾಡಿಲ್ಲ. ಕೇಕ್ ಕಟ್ ಮಾಡಿಸ್ತೀನಿ, ಪ್ರತಿ ವರ್ಷ ಕೇಕ್ ಕಟ್ ಮಾಡಿಸ್ತೀನಿ. ಅವ್ನು ಕೇಕ್ ಕಟ್ ಮಾಡದೇ ಇರೋ ವರ್ಷ ಇಲ್ಲವೇ ಇಲ್ಲ. ಯಾಕಂದ್ರೆ ನಾನು ಮಾಡಲ್ಲ ಅಂತಲೇ ನಾನು ಬಲವಂತಲ್ಲಿ ಕಟ್ ಮಾಡಿಸ್ತೀನಿ ಪ್ರತಿ ವರ್ಷ. ಬಟ್ ಅದ್ರಿಗೊಂದು
3-4 ವರ್ಷದಿಂದ ನನ್ನ ಮಗಳು ಕಟ್ ಮಾಡ್ತಾಳೆ. ಅವ್ನ ಬರ್ಡೇ ಕೇಕ್ನು ಇವಳೇ ಕಟ್ ಮಾಡ್ತಾಳೆ, ನನ್ನ ಬರ್ಡೇ ಕೇಕ್ನು ಇವಳೇ ಕಟ್ ಮಾಡ್ತಾಳೆ, ಇವಳು ಬರ್ಡೇ ಕೇಕ್ನು ಇವಳೇ ಕಟ್ ಮಾಡ್ತಾಳೆ. ನಾವು ಸುಮ್ಮನೆ ಕೂತಿರೋದು ನೋಡ್ತಾ. ಅವ್ನು ಬರುತ್ತೆ, ನಾನು ಸ್ವಲ್ಪ ತಲೆ ಬಚ್ಕೊಬಿಡ್ತೀನಲ್ಲ, ಗಾಡಿ ಬಂದಿಲ್ಲ ಆಳಾಗ್ಬಿಟ್ಟು ದೇರ್ಸ್ಟೈಲ್ ಬರ್ತದ ಬಂಗಾರ ದಾರಿಲಿ. ಅವಳಿಗೆ ಕೇಕ್ಕಿಂತ ಫಸ್ಟ್ ಡೈರಿ ಮಿಲ್ಕ್ ಬೇಕು, ಅದು ಕೇಳ್ತಾಳೆ ಅವಾಗೆಲ್ಲ. ಬಂತೀಗ ಬಾ ತೋರಿಸ್ತೀನಿ ಬಾಲಿ, ತೋಟ ಮೇಲೆ ಕೂತ್ಕೋಬೇಕಂದ್ರೆ. ನನ್ನ ಚುಟ್ಟಿ ಹಣ್ಣು ಕುಡಿಸ್ಬಿಡ್ಲೆ ಬೇಡವಾ? ಹಾಸ್ಪಿಟ್ಲಿಗೆ ಹೋಗವ. ಸರಿ ಬಿಡಿ, ಜ್ವರಕ್ಕೆ ವಾಸಿ ಆಗ್ಬಿಟ್ಟದೆ ಕಂಡ್ಬಿಡಿ, ಜ್ವರ ಕುಳು ಅಂತದ. ಊಟ ಮಾಡ್ಕೊಬಿಡ್ಬಿಡು. ಬಂಗಾರಿ ಸೋಡಿಗೆ ಚಾಕ್ಲೇಟು ಬಂದೈತೆ ನೋಡಿದೆ. ಚಾಕ್ಲೇಟು ಅಂತ ಹೇಳ್ತಿದ್ದೆ, ತಿನ್ನು ಈಗ. ಕೇಕು ಬಂದಾಯಿತು, ಹೆಂಗೈತೆ ನೋಡುವ. ಸಖತ್ತಾಗೈತೆ. ಹ್ಯಾಪಿ ಬರ್ಡೇ ಮೈ ಲವ್. ನಾನು ಬೆಳಗ್ಗೆ ನನ್ನ ಫ್ರೆಂಡ್ಗೆ ಹೇಳಿದೆ ಸರ್ಪ್ರೈಸಾಗಿ. ಪ್ರತಿ ಗೊತ್ತಿಲ್ಲ ನಾನು ಕೇಕ್ ರೆಡಿ ಮಾಡೋಕ್ಕೆ ಕೊಟ್ಟಿರೋದು. ಓಪನ್ ಮಾಡೋ 5 ನಿಮಿಷ ಬರ್ತಾನೆ. ನನ್ನ ಮಗಳು ಇದೇ ಕೇಕ್ ಬೇಕು, ಪೇಸ್ಟ್ರಿ ಕೇಕ್ ಬೇಕು ಅಂತ ಹೇಳಿಲ್ಲ, ಅದಕ್ಕೆ ಇದನ್ನೇ ಮಾಡಿಸಿದ್ದೆ. ಸೂಪರ ಬಂಗಾರ, ನೋಡಿ ಇಲ್ಲಿ ಬಾ ಕೇಕ್ ನೋಡು. ಅತ್ತೆಗೆ ತಗೊಬರೋಕ್ಕಾಗಲ್ಲ, ಒಂದೇ ತಿನ್ನು, ಇನ್ನೊಂದು ಮಡಿಕಾಯ್ತು, ಒಂದೇ ಸತಿ 2 ತಿನ್ಕೋಬೇಡ, ಸರಿನಾ ಬಂಗಾರ? ಒಂದು ಸತಿ ತಲೆ ಬಚ್ಕೊತೀನಿ, ಪಾಪ ಬರೋಗಂಟ ಆಮೇಲೆ ಕಟ್ ಮಾಡೋ, ಸರಿನಾ? ಡನ್? ಖುಷಿ ಆಯ್ತಾ ಈಗ? ಡನ್ ಡನ್. ಉಮ್ಮ ಹಿಡ್ಕೊಬಿಡೆ. ಅಮ್ಮ ಪಪ್ಪಂಗೆ ಫೋನ್ ಮಾಡಮ್ಮ, ಪಪ್ಪ ಬರಲಿ, ಕೇಕ್ ಕಟ್ ಮಾಡಬೇಕು ನಾನು. ಬರೇ ತಡ ಪ್ಯಾಂಟ್ ಬಿಚ್ಚಾಕ್ಬಿಟ್ಟು ಏಟಿಗೆ ಬಂದ್ಬಿಟ್ಟ ಅತ್ತಾಗ. ನಂಗೆ ಈಗ ಎಷ್ಟೊತ್ತಿ ಸೀರೆ ಕಲಾಗ್ತಾನೆ ನಂಗೆ ಆಗ್ಬಿಟ್ಟದ. ಕೇಕ್ ಕಟ್ ಮಾಡೋದನ್ನ ಚೇಂಜ್ ಮಾಡ್ತೀನಿ. ಅಲ್ಲ ಜೀನ್ಸ್ ಪ್ಯಾಂಟನ್ನು ಕಡಿತಿತ್ತ ಕೇಕ್ ಕಟ್ ಮಾಡೋ ಗಂಟ ಒಂದು 10 ನಿಮಿಷ ಹಾಕಬೇಕು ತಾನೆ. ಸುಮ್ಮನೆ ಏನು ಸಿಗಿಸ್ಬೇಡ. ಈ ಕಡೆ ಬಾ. ಕುಡುಕ ನಾನು ಸಿಗಿಸ್ತೀನಿ ಬಂಗಾರಿ. ಇರೋ ಸೈಡಿಗೆ ಸಿಗಿಸ್ಬೇಕು. ಇಲ್ಲಿ ಎಲ್ಲಿ ಸಿಕ್ಸು, ಸಿಕ್ಸು ಸಾಕು ಸಾಕು ಅಷ್ಟೇ. ನಿನ್ನ ಕಂಡ ಮೇಲೆ ಕಣ್ಣು ಕುರುಡು ಆಗಿ ಹೋದರು, ನಿನ್ನ ಕಣ್ಣ ಬೆಳಕಲ್ಲಿ ನಾ ನಡೆಯುವೆನು, ಗೆಳೆಯ ನಡೆಯುವೆನು. ಖುಷಿಯಾಗೋಳ ಚಿಮ್ಮ ಪಾಪ ನಾನು ಬೈತಾ ನೋಡಿಲಿ. ಕೇಕ್ ಎತ್ತಿಗೆ ತರಿಸ್ತಾ, ನನ್ನ ಮಗಳಿಗೆ ಹುಷಾರಿಲ್ಲ, ನಾನು ಕಟ್ ಮಾಡಲ್ಲ ಅಂತ. ನಾನೇ ಕಟ್ ಮಾಡ್ತೀನಿ. ನಾನು ಕರೆಕ್ಟ್ ಕೂತ ಮಗಳೇ, ಕಾಲು ಓದಿ ಬರೋದು ಕೇಕ್ನ. ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಮಾಡು. ಹ್ಯಾಪಿ ಬರ್ಡೇ ಟು ಯು ಪಾಪ. ಕಟ್ ಮಾಡ್ಕೊಂಡ ಮುಂದಕ್ಕೆ ಒಂಚೂರು ಚೇರ್ ಹಾಕೊಬ್ರೊಳಗೆ. ಇರಮ್ಮ ಪಾಪ ಕಟ್ ಮಾಡಿಸುತ್ತೆ ತಡು. ಪಪ್ಪನ್ ತಿನ್ಸು, ತಾನು ಬೈಕ್ ಹಾಕತ್ತಲ್ಲ, ಪಪ್ಪನ್ ತಿನ್ಸು. ಹ್ಯಾಪಿ ಬರ್ಡೇ. ಬೇಗ ಪಾಪ ಮೆತ್ತದ್ ನೋಡಿಲಿ, ಯಾರಂಗೆ ಹೋಗ್ಕೊಟ್ರೆ ಮೆತ್ತಬೇಕು ಅಂತ. ಪಾಪನ್ ಬಳೆ, ಪಾಪನ್ ಮೆತ್ತು, ನಂಗೆಲ್ಲ ಮೆತ್ತದು. ಪಾಪನ್ ಕೆನ್ನೆ ಮೆತ್ತು ಸಿನಿಮಾ, ನಂಗೆ ಯಾಕೆ ಮೆತ್ತೀಯಾ? ಅದಕ್ಕೆ ಕೇಕ್ ತರಿಸು ಅಂತಿದ್ದ. ಸರಿನಾ? ಬಡೆ ಆಯ್ತು. ನಿಂಗೋಸ್ಕರ ಕೇಕ್ ತರಿಸಿದ್ರೆ ಎಲ್ಲಾನು ನೀನು ಒಬ್ಳೆ ಖಾಲಿ ಮಾಡು ಈಗ. ಅಜ್ಜಿಗೊಂದು ದಿವಸ ತಾತ ಬೇಡ, ಹಾಸ್ಪಿಟ್ಲಿಗೆ ಐತಿಕ್ಕೆ ಹುಷಾರಾಗಲ್ಲ. ಜ್ವರ ಇಲ್ಲ ಈಗ. ಚರ್ ತಾಟೇಸ್ಕೊ, ಅಜ್ಜಿ ಒಂದು ತಾತನ ಪೀಸ್ ಕಟ್ ಮಾಡ್ಕೊಟ್ಟು ಕೊಪ್ಪು ಬರೀ. ಹಂಚ್ಕೊಂಡೆ ಇನ್ನೊಂದು ಚುಕ್ಕ ತಿನ್ಸ್ಬಿಟ್ಟು
ತಟ್ಟ ಕೊಡಮ್ಮ ನಮ್ಮ ತಾತಂಗ ಕೇಕ್ ಕೊಡ್ಬೇಕು ಅಂತಳ ಅಜ್ಜಿಗೆ ತಾತನ ಕೇಕು ಎತ್ಕೊಡು ಮಮ್ಮಿ ಇವಾಗ ಎತ್ಕೊಡಿತಾರ ತಟ್ಟ ಕೊಡ್ಬೇಕು ಎಂತ ಕೇಕ್ ಐಸ್ ಕ್ರೀಮ್ ಕೇಕ್ ಇದು ಅವ್ರು ತಗೊಂತಾರ ಅಂತದ ತಾತಂಗ ಒಂದು ಪ್ಲೇಟ್ ಎತ್ಕೋಬೇಕು ತಾತ ಐಸ್ ಕ್ರೀಮ್ ತಿಂದಿ ಆಯ್ತ ತಾನು ಋತುಗಂತೂ ಮಗಳಿಗೆ ಹುಷಾರಿಲ್ಲ ಅಂದ್ಬಿಟ್ಟು ಅವ್ನು ಕೇಕ್ ಕಟ್ ಮಾಡೋ ಮನಸ್ಸೇ ಇಲ್ಲ ಮೂಡೂ ಇಲ್ಲ ಬೈತಿದ್ದೆ ಏನಕ್ಕೆ ತರಿಸ್ದೆ ಪಾಪಗೆ ಹುಷಾರಿಲ್ಲ ಏನೋ ಕಟ್ ಮಾಡ್ಬೇಕು ಇದ್ರಲ್ವೇ ಅಂತಂದ್ಬಿಟ್ಟು ನಾ ತರಿಸಿದ್ದೆ ಅವಳಿಗೋಸ್ಕರ ಅವಳು ಬೆಳಿಗ್ಗೆ ಹುಷಾರಿಲ್ಲ ಮಲ್ಗಳು ಅಮ್ಮ ಪಾಪನ ಕೇಕ್ ಕಟ್ ಮಾಡಬೇಕು ನಾನೇ ಕಟ್ ಮಾಡಬೇಕು ಕೇಕ್ ತರಿಸು ಅಂತ ಅಂತಿಲ್ಲ ಅವಳು ಹಿಂಸೆಗೆ ಕೇಕ್ ತರಿಸಿದ್ದು ಅವ್ನು ಏನಕ್ಕೆ ಕಟ್ ಮಾಡ್ದ ಅಂದರೆ ವೇಸ್ಟ್ ಐತೆ ಅಂತ ತರಿಸ್ಬಿಟ್ಟು ಅವಳೇನು ಕಟ್ ಮಾಡ್ದೆ ಮನಸ್ಫೂರ್ತಿ ಕೇಕ್ ಕಟ್ ಮಾಡಲಿಲ್ಲ ಅವನು ಪಾಪಗೆ ಹುಷಾರಿಲ್ಲ ಅಂತಂತ ಹೆಂಗೋ ನನಗೆ ಮತ್ತು ನನ್ನ ಮಗಳ ಬಲವಂತಕ್ಕೆ ಕಟ್ ಮಾಡಿ ಮುಗಿಸಿದ್ದಾಯಿತು ತಿಂದಿದ್ದಾಯಿತು ಎಲ್ಲರೂ ನಾನು ಅಪ್ಪ ಅಮ್ಮ ಎಲ್ಲ ಫ್ಯಾಮಿಲಿ ಎಲ್ಲ ತಿಂದ್ವಿ ಇನ್ನು ಸಿಸ್ಟರ್ಸ್ ಯಾರು ಇಲ್ವಲ್ಲ ಅವರೆಲ್ಲ ಇದ್ದಿದ್ರೆ ಕೇಕೆಲ್ಲ ಖಾಲಿ ಆಗ್ಬಿಡೋದು ಮತ್ತು ಅವರು ಶಾಪ್ ಹತ್ರ ಹೋದರು ನಾನು ವಿಡಿಯೋ ಎಡಿಟ್ ಮಾಡಬೇಕಲ್ಲ ಸ್ವಲ್ಪ ಚಾರ್ಜ್ ಇಲ್ಲ ಫೋನು ಚಾರ್ಜ್ ಹಾಕವ ಅಂತ ರೂಮಲ್ಲಿ ಬಂದೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತೀನಿ ಬೆಳಿಗ್ಗೆಯಿಂದ ಫುಲ್ ಲಾಂಗು ಹೆಚ್ಚು ಕಡಿಮೆ ಸಿಕ್ಕಾಪಟ್ಟೆ ಎಲ್ಲ ಲಾಂಗು ಹೋಗಿದ್ದು ಬಂದು ಸಿಕ್ಕಾಪಟ್ಟೆ ಟಯರ್ಡು ಸ್ವಲ್ಪ ಒಂದು 10-15 ನಿಮಿಷ ರೆಸ್ಟ್ ಮಾಡ್ತೀನಿ ಮತ್ತು ನೆಕ್ಸ್ಟು ವ್ಲಾಗಲ್ಲಿ ಸಿಗ್ತೀನಿ ಬರ್ಡೇಗೆ ಯಾರೆಲ್ಲ ವಿಶ್ ಮಾಡಿದ್ರಿ ಎಲ್ರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಮತ್ತು ಈ ವಿಡಿಯೋ ನೋಡಿ ವಿಶ್ ಮಾಡೋರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್